ನನ್ನನ್ನ ಪೊಲೀಸರು ಬಿಟ್ಕೊಡ್ತೀಯ, ನಿನ್ ಮಗನ ಜೈಲಿಗೆ ಕಳಿಸ್ತೀಯ. ನೀನ್ ಹೀಗ್ ಮಾತಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಮ್ಮ. ಅಮ್ಮ, ನಿನಗೆಷ್ಟು ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಿದೆ ಅಮ್ಮ. ಅಣ್ಣಂದ್ರಾಗಿ ನಾವೇ ಇದನ್ನು ತಡ್ಕೊಳಕ್ಕಾಗ್ತಿಲ್ಲ. ಇನ್ನು ನೀನು ಹೆತ್ತ ತಾಯಿಯಾಗಿ ಒಳಗೊಳಗೆ ಎಷ್ಟು ನೋವು ಅನುಭವಿಸ್ತಿದೆ ಅಂತ ನನಗೆ ಗೊತ್ತಾಗ್ತಿದೆ. ಆದ್ರೆ ನೀನು ಹೀಗಿದ್ರೆ ಸರಿ ಹೋಗುತ್ತಮ್ಮ. ಹೀಗೆ ಊಟನೂ ಮಾಡಿದೆ, ಮಂಕಾಗಿದ್ರೆ ಏನ್ ಕತೆ ಹೇಳು. ಊಟ ಮಾಡ್ಬೇಕಲ್ವಾ? ನಂಗೆ ಯಾವುದು ಬೇಡ ಅನಿಸ್ತಿದೆ ಭೂಪತಿ. ನಾನು ನಿಧಾನಕ್ಕೆ ಒಬ್ರೊಬ್ರನ್ನೇ ಕಳ್ಕೊತಾ ಇದ್ದೇನೆ. ಮೊದಲು ಶೌರ್ಯ, ಆಮೇಲೆ ಪೃಥ್ವಿ, ಈಗ ಇವನು. ಶಕುಂತಲಾ ದೇವಿಗೆ ಏನು ಕಮ್ಮಿ? 4 ಜನ ಗಂಡ್ಮಕ್ಳಿದ್ದಾರೆ ಅಂತಿದ್ರು ಎಲ್ಲ. ಅದೇ ದೃಷ್ಟಿ ಆಯ್ತೇನೋ ಏನೋ. ಎಲ್ಲಿ ಭೂಪತಿ, ನನ್ನ 4 ಜನ ಗಂಡ್ಮಕ್ಳು ಏನಾದ್ರು? ಎಲ್ಲಿ ಹೋದ್ರು? ನಂಗೆ ಉಳ್ದಿರೋದು ಹೀಗೆ ಅದನ್ನು ಬದಲಾಯಿಸಕ್ಕಾಗಲ್ಲಮ್ಮ. ಹಳೆದನ್ನೇ ನೆನ್ಸ್ಕೊಂಡಿದ್ರೆ ಹೇಗೆ ಹೇಳು? ನೆನೆಸ್ಕೊಳ್ದೆ ಹೇಗಿರ್ಲಿ ಭೂಪತಿ? ನನ್ನ ಮಗ ಒಬ್ಬ ಕ್ರಿಮಿನಲ್ ಆಗ್ತಾನೆ ಅಂದ್ರೆ ಅದು ಹೇಗೆ ಸಾಧ್ಯ ಭೂಪತಿ? ನಾನು ಯಾವತ್ತು ಆ ಥರ ಸಂಸ್ಕಾರ ಹೇಳ್ಕೊಟ್ಟಿದ್ದೀನಿ? ನೀನು ಯಾಕೆ ಬ್ಲೇಮ್ ಮಾಡ್ಕೋತಿದ್ಯಮ್ಮ? ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲ. ನಂದಲ್ದೆ ಇನ್ಯಾರ್ದು? ಯಾರನ್ನ ಹೊಣೆ ಮಾಡಲಿ ನಾನು? ನನ್ನ ಮಗ ಏನಾಗಿದ್ದಾನೋ ಅದಕ್ಕೆ ನಾನೇ ಕಾರಣ. ನಾನೇ ಏನೋ ತಪ್ಪು ಮಾಡಿರ್ತೀನಿ. ನಾನೇ ಅವನನ್ನ ತಪ್ಪಾಗಿ ಬೆಳೆಸಿರ್ಬೋದು. ಅದಕ್ಕೆ ಅವನು ಇವತ್ತು ಹೀಗಾಗಿರೋದು. ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲಮ್ಮ. ಇಡೀ ಜಗತ್ತಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ಮೋಸ ಆಗ್ಬೋದು, ಕೊರತೆ ಆಗ್ಬೋದು, ಲೋಪ ಆಗ್ಬೋದು. ಆದ್ರೆ ತಾಯಿ ಪ್ರೀತಿಲಿ ಇದು ಯಾವುದು ಆಗಲ್ಲ. ಮಕ್ಕಳ ವಿಷಯದಲ್ಲಿ ಯಾವತ್ತೂ ಯಾವ್ದ್ರಲ್ಲೂ ಕಮ್ಮಿ ಮಾಡಲ್ಲ. ನೀನು ಅಷ್ಟೇ. 4 ಜನ ಮಕ್ಕಳನ್ನ ಸಮಾನವಾಗಿ ಬೆಳೆಸಿದ್ಯಾ, ನೋಡ್ಕೊಂಡಿದ್ಯಾ, ಪ್ರೀತಿ ಕೊಟ್ಟಿದ್ಯಾ. ಯಾವ್ದ್ರಲ್ಲೂ ಯಾವತ್ತೂ ಕಮ್ಮಿ ಮಾಡಿಲ್ಲ. ಮಾತೇ ಇದೆಯಲ್ಲ ಮಾಮ, ಮಕ್ಕಳನ್ನ ಒಂದು ಮಟ್ಟಕ್ಕಷ್ಟೇ ತಂದೆ ತಾಯಿದ್ರು ಬೆಳೆಸಕ್ಕಾಗಲ್ಲ. ಅದಾದ್ಮೇಲೆ ಅವರ ಬುದ್ಧಿಗೆ ತಕ್ಕ ಹಾಗೆ ಮೌರ್ಯನೂ ಅಷ್ಟೇನೆ. ಭೂಮಿ ಮೇಲಿರೋ ಎಲ್ಲ ತಾಯಿಯಂದ್ರು ಗ್ರೇಟೇ ಅಮ್ಮ. ಅದರಲ್ಲೂ ನನ್ನ ತಾಯಿ ಕೈ ಜಾಸ್ತಿನೇ.
ಮಗುನ ಜೊತೆ ಇರಕ್ಕಾಗಲ್ಲ ಅಂತಾನೆ ತಾಯಿನ ಸೃಷ್ಟಿ ಮಾಡಿದೆ. ಆ ತಾಯಿಯಲ್ಲಿ ದೇವರನ್ನ ಕಾಣ್ತೀವಿ. ತಾಯಿ ಪ್ರೀತಿಲೇ ಸುಳ್ಳಿದೆ ಅಂತಂದ್ರೆ ಆ ದೇವರೇ ಸುಳ್ಳು ಅಂತ ಅರ್ಥ ಅಲ್ಲ. ಏನಮ್ಮ ನೀನು? ನೀನೀ ಮನೆ ಶಕ್ತಿ. ನೀನ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಆನು ಪ್ಲೀಸ್ ಅಮ್ಮ. ನಾಳೆ ಹಬ್ಬ ಇಟ್ಕೊಂಡು ನಮ್ಮನೆ ಹೇಗಿದೆ ನೋಡಿ ಅಕ್ಕ. ಛೇ, ಏನೇನೆಲ್ಲ ಆಗೋಯ್ತು. ಇನ್ನತ್ತ ಯಾವತ್ತು ಸರಿ ಹೋಗ್ತಾರೋ, ಯಾವತ್ತು ಅವ್ರಿಗೆ ನೋವು ಕಮ್ಮಿ ಆಗುತ್ತೋ. ತುಂಬಾ ಕೊರಗ್ತಾ ಇದಾರೆ. ನಂಗೇನೋ ಈ ವಿಷಯದ ಬಗ್ಗೆ ಅವ್ರ ಹತ್ರ ಮಾತಾಡೋದು ಬೇಡ ಅನ್ಸುತ್ತೆ. ದಸರಾ ಹಬ್ಬ ಮಾಡೋ ಮನಸ್ಥಿತಿ ಯಾರಿಗೂ ಇಲ್ಲ. ನೋ ಶರ್ಲಿ, ವೆರ್ ನಾಟ್. ಈ ಸಲ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಸಿಂಪಲ್ ಪೂಜೆ ಇರುತ್ತೆ ಅಷ್ಟೇ. ಯಾರ ಆ ಥರ ಹೇಳಿದ್ದು? ಅತ್ತೆ, ಅದು ಹಬ್ಬನೂ ನಡಿಬೇಕು, ಪೂಜೆನೂ ಆಗಬೇಕು, ನಿಲ್ಲಿಸಬಾರ್ದು. ಅಮ್ಮ ಏನ್ ಹೇಳ್ತಿದ್ಯಮ್ಮ? ಹಬ್ಬ ಮಾಡ್ಬೇಕಾ? ಹೌದು ಭೂಪತಿ, ನಮಗೆ 1000 ತಾಪತ್ರಯ ಇರ್ಬೋದು, ಆದರೆ ದೇವಿಗೆ ಸಲ್ಲಿಸೋ ಪೂಜೆ ನಡಿಲೇಬೇಕು. ಆದ್ರೆ ಅಮ್ಮ, ಮೌರ್ಯ ಇಲ್ದೆ ಯಾರು ಇದ್ರೂ ಇಲ್ದಿದ್ರು ಈ ಮನೆ ಬದಲಾಗಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ಯಾವುದು ಬದಲಾಗಲ್ಲ. ಪ್ರತಿ ವರ್ಷದ ಥರ ಈ ಸಲನೂ ದಸರಾ ನವರಾತ್ರಿ ಹಬ್ಬ ಮಾಡ್ತೀವಿ. ಅದಕ್ಕೇನು ಬೇಕೋ ಎಲ್ಲ ತಯಾರಿ ಮಾಡ್ಕೊಳ್ಳಿ. ನೀವು ಇವತ್ತೇ ನಿಧಿಪುಟನ ಅಜ್ಜಿ ಮನೆ ಕಳಿಸ್ಬೇಕಿತ್ತಾ? ನಕ್ಷತ್ರ, ನಮ್ಮಪ್ಪ ಯಾವತ್ತಿಂದ ನನ್ನನ್ನು ಕರಿತಾ ಇದ್ರು ಗೊತ್ತಾ? ನನಗಂತೂ ಹೋಗೋಕ್ಕಾಗಿರ್ಲಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಅವಳಾದ್ರೂ ಹೋಗಿರ್ಲಿ ಅಂತ ಕಳಿಸ್ದೆ. ಹೇಗಿದ್ರು ದಸರಾ ರಜಾ ಅಲ್ವಾ, ಅಜ್ಜಿ ತಾತನ ಜೊತೆ ಹೊಲ ಗದ್ದೆ ಹಸು ಕರು ಅಂತ ಎಂಜಾಯ್ ಮಾಡ್ಕೊಂಡು ಬರ್ತಾಳೆ ಬಿಡು. ನೋನು, ಇವತ್ತು ಮನೇಲಿ ಪೂಜೆ ನಡೀತಿದೆ. ಯಾವ್ದಾದ್ರು ಇಂಪಾರ್ಟೆಂಟ್ ಮೀಟಿಂಗ್ಸ್ ಇದ್ರೆ, ಇಲ್ಲ ಅಣ್ಣನೂ ಬರ್ತಾ ಇಲ್ಲ, ಏನಾದರೂ ಇಂಪಾರ್ಟೆಂಟ್ ಮೀಟಿಂಗ್ಸ್ ಇದ್ರೆ ವಿಡಿಯೋ ಕಾನ್ಫರೆನ್ಸಿಗೆ ಬರ್ತೀವಿ. ಎಸ್, ಹಾಂ, ಹಾಗೆ ಆಫೀಸ್ ಕಾಲ್ಸ್ ಅಮ್ಮಂಗೆ ಬರಬಾರ್ದು. ಶಿ ಸ್ಟಿಲ್ ಅಟ್ ಸ್ಟ್ರೆಸ್. ಥ್ಯಾಂಕ್ ಯು. ಯಾ ಭೂಪತಿ, ಇಷ್ಟೇ ಸಾಕ? ಇನ್ನೂ ಏನಾದರೂ ಅಲಂಕಾರ ಮಾಡಬೇಕಾ? ಸಾಕು, ಚೆನ್ನಾಗಿದೆ. ನವರಾತ್ರಿ ಹಬ್ಬದ ಶುಭಾಶಯಗಳು ಭೂಪತಿ. ಇಷ್ಟೆಲ್ಲ ನೋವಿದ್ರು ಈ ಮನೆಯವರು ಈ ದೇವಿ ಪೂಜೆನ ತಪ್ಪಿಸದೆ ಮಾಡ್ತಿದ್ದೀರಲ್ವಾ? ಈ ತಾಯಿ ಆಶೀರ್ವಾದ ನಮ್ಮ ಕೈ ಬಿಡಲ್ಲ ಕಣೋ. ಹಾಗೆ ಅಪರಾಧಿ ನಿನ್ ತಮ್ಮ ಅಂತ ಗೊತ್ತಿದ್ದು ನೀನ್ ಅದನ್ನ ಲೆಕ್ಕಿಸದೆ ನನ್ನನ್ನು ಕಾಪಾಡಿದ್ಯಾ. ಸ್ವಂತ ತಮ್ಮ ಅಂತಲೂ ನೋಡಿದೆ ಅವ್ರಿಗೆ ಶಿಕ್ಷೆ ಆಗೋ ಥರ ಮಾಡಿದ್ಯಾ. ನಿಂದು ದೊಡ್ಡ ಮನಸ್ಸು ಭೂಪತಿ. ನನ್ನ ಜೀವ ಉಳಿಸಿರೋ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಅವರನ್ನ ಕಾಪಾಡ್ತಿದ್ದೆ. ಮೌರ್ಯನ್ ಜಾಗದಲ್ಲಿ ಬೇರೆ ಯಾರೇ ಅಪರಾಧಿ ಇದ್ರು ನಾನು ಶಿಕ್ಷೆ ಕೊಡಿಸ್ತಿದ್ದೆ. ಅದರಲ್ಲಿ ಯಾವ ಬದಲಾವಣೆನೂ ಇರ್ತಿರ್ಲಿಲ್ಲ ನಕ್ಷತ್ರ. ಅಪರಾಧಿಗೆ ಶಿಕ್ಷೆ ಕೊಡಿಸೋದು ನನ್ನ ಕರ್ತವ್ಯ ಆಗಿತ್ತು.
ನಿನ್ನನ್ನು ಕಾಪಾಡೋದು ನನ್ನ ಜವಾಬ್ದಾರಿಯಾಗಿದೆ. ನವರಾತ್ರಿ ಹಬ್ಬದ ಶುಭಾಶಯಗಳು. ಏನಿ ಕಡೆ ನಾನೇ ಇವ್ರನ್ನ ಕರ್ಕೊಂಡು ಬಂದಿದ್ದು. ವಿಷಯ ಶಕುಂತಲಾ ಅವರೇ, ಮದುವೆ ಟೈಮಲ್ಲಿ ನನ್ನಿಂದ ತಪ್ಪಾಯಿತು. ಅದರಿಂದ ನಿಮಗೆ ನಿಮ್ಮ ಮಗನಿಗೆ ತುಂಬ ನೋವಾಗಿದೆ. ಅದಕ್ಕೆ ಇದೆಲ್ಲನೂ ಮರೆತು ನಾವು ಯಾಕೆ ಮುಂಚಿನ ಥರ ಚೆನ್ನಾಗಿರಬಾರ್ದು? ಐ ಆಮ್ ರಿಯಲಿ ಸಾರಿ. ನನ್ನಿಂದ ತಪ್ಪಾಗಿದೆ, ನಾನು ಅದನ್ನು ಒಪ್ಕೊತಿದ್ದೀನಿ. ಅದಕ್ಕೆ ನೀವು ದೊಡ್ಡ ಮನಸ್ಸು ಮಾಡಿ ಇದನ್ನೆಲ್ಲ ಕ್ಷಮಿಸಿದ್ರೆ ನನ್ನ ಮಗಳು ಚೆನ್ನಾಗಿರ್ತಾಳೆ. ಪ್ಲೀಸ್. ರೆಡಿಕ್ಯುಲಸ್. ನೀವು ಮಾಡಿರೋ ಮೋಸಕ್ಕೆ ತಪ್ಪಿಗೆ ಈ ಜನ್ಮದಲ್ಲಿ ನಿಮಗೆ ಕ್ಷಮೆ ಸಿಗಲ್ಲ. ನಿಮ್ಮ ಮಗಳನ್ನ ಸೊಸೆ ಅಂತಾನೂ ಒಪ್ಕೊಳ್ಳಲ್ಲ. ನೀವು ಕ್ಷಮೆ ಕೇಳಿದ ಮಾತ್ರಕ್ಕೆ ಎಲ್ಲ ಸರಿ ಹೋಗುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಅದ್ಯಾವತ್ತೂ ನಡೆಯಲ್ಲ. ಏನಿದು ದಿಢೀರಂತ? ಒಂದ್ ಫೋನ್ ಇಲ್ಲ, ಏನಿಲ್ಲ, ಹಾಗೆ ಬಂದಿದ್ದೀರಾ? ಅದು ಹೋಗ್ಲಿ ಬಿಡಿ, ಒಳ್ಳೇದಾಯ್ತು. ಹಬ್ಬಕ್ಕೆ ಆ ದೇವ್ರ ಜೊತೆ ಈ ದೇವ್ರ ಆಶೀರ್ವಾದನೂ ಸಿಕ್ತಿದೆಯಲ್ಲ. ಒಳ್ಳೇದಾಗ್ಲಿ ಕಂದ. ಹಬ್ಬ ಜೋರ? ಹೂ ಅಮ್ಮ, ನಾವೇನೋ ಬೇಡ ಅನ್ಕೊಂಡಿದ್ವಿ, ಆದ್ರೆ ಅತ್ತೇನೆ ಏನೇ ಆದ್ರೂ ಪೂಜೆನ ಬಿಡಬಾರ್ದು, ಹಬ್ಬ ಮಾಡಿ ಅಂದ್ರು. ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡ್ವಿ. ಆಮೇಲೆ ಈ ಪೂಜೆನಲ್ಲಿ ಸ್ಪೆಷಲ್ ಇದೆ. ಏನದು ಪುಟ್ಟ? ಗೊಂಬೆ ಆಟ, ನಮ್ ಶರ್ಲಿ ಅಕ್ಕನಿಗೋಸ್ಕರ. ಓ, ಗುಡ್ ಗುಡ್. ಬನ್ನಿ ಬನ್ನಿ ಅಮ್ಮ. ದಸರಾ ಹಬ್ಬ ಅಂದಮೇಲೆ ಗೊಂಬೆ ಆಟ ಇಲ್ಲದೆ ಇದ್ರೆ ಏನ್ ಚೆನ್ನಾಗಿರುತ್ತಲ್ವಾ? ಆದ್ರೆ ಇವತ್ತು ನಾವ್ ಯಾವುದೋ ರಾಜನ್ ಕಥೆನೋ ಅಥವಾ ರಾಜ್ಕುಮಾರಿ ಕಥೆನೋ ಹೇಳ್ತಾ ಇಲ್ಲ. ಇಷ್ಟು ದಿನ ನಮ್ಮ ಬದುಕಲ್ಲಿ ನಮ್ಮ ಮನೇಲಿ ನಡೆದಿದ್ದ ಕಥೆ ಹೇಳ್ತಾ ಇದ್ದೀವಿ. ಒಂದು ಪುಟ್ಟ ವಠಾರ, ಅಲ್ಲೊಂದು ಅಂಗೈಯಷ್ಟು ಜಾಗದ ಮನೆ, ಮಲ್ಲಿಗೆ ಹೂವಿನ ರಾಶಿ ಮಧ್ಯ ಒಂದೇ ಒಂದು ನೀಲಿ ಪುಷ್ಪದ ಹಾಗೆ ಅಲ್ಲೊಬ್ಳು ಹುಡುಗಿ ಬೆಳೀತಾ ಇದ್ಲು. ಅವಳೆ ನಮ್ ಕಥಾ ನಾಯಕಿ. ಆ ಬಣ್ಣದಿಂದ ಅವಳ ಬದುಕಲ್ಲಿ ಅವಳ ಪಟ್ಟು ಪಾಡು ಅಷ್ಟಿಷ್ಟಲ್ಲ. ಅಪ್ಪನಿಗೆ ಬೇಡವಾದ ಮಗಳು, ಅಜ್ಜಿಗೆ ಅನಿಷ್ಟ, ಪ್ರತಿನಿತ್ಯ ಹಂಗಿಸ್ಕೊಳ್ತಿದ್ರು. ತನ್ನನ್ನ ಕಾಪಾಡ್ತಿದ್ದಿತ್ತು ತನ್ನಮ್ಮನ ಪ್ರೀತಿ. ಇನ್ನೊಂದು ಕಡೆ ಒಂದು ದೊಡ್ಡ ಮನೆ, ಶ್ರೀಮಂತ ಮನೆ. ಆ ಮನೆಯ ಅಪ್ಪ, ಆ ಮನೆಯ ಅಪ್ಪ ಅಮ್ಮನ ಕತ್ತಲ ಬಾಳಲ್ಲಿ ಹುಣ್ಣಿಮೆಯ ಚಂದ್ರನ ಹಾಗೆ ಮಗುವಾಗಿ ಒಬ್ಳು ಹುಡುಗಿ ಬರ್ತಾಳೆ. ಈ ಇಬ್ರು ಹುಡುಗಿರು ತಮ್ಮದಲ್ಲದ ಮನೆಯಲ್ಲಿ ತಮ್ಮವರಲ್ಲದ ಜನರ ಜೊತೆ ಬದುಕ್ತಾ ಇದ್ದ ಸತ್ಯ ಅಲ್ಲೆಲ್ಲೋ 23 ವರ್ಷದಿಂದ ಕೋಮಾದಲ್ಲಿದ್ದೊಬ್ರು ಡಾಕ್ಟರ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ. ಇವರ ಮಧ್ಯೆ ಈ ಕತೆಗೆ ಇನ್ನೊಬ್ಬನ ಪ್ರವೇಶ ಆಗತ್ತೆ. ಕೋಟಿ ಕೋಟಿ ಆಸ್ತಿಗೆ ಒಡೆಯನಾಗಿದ್ರು ಯಾವುದೋ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಹೋಗ್ತಾನೆ. ಅಲ್ಲಿ ಅವನಿಗೆ ಆ ಕಪ್ಪು ಹುಡುಗಿ ಪರಿಚಯ ಆಗತ್ತೆ. ಅವಳ ಮನೆಯಲ್ಲಿ ಯಾವುದೋ ಒಂದು ಚಿಕ್ಕ ಕೊಠಡಿಯಲ್ಲಿ ಬಾಡಿಗೆಗಿರ್ತಾನೆ. ಅಲ್ಲಿಂದ ಇವರಿಬ್ರು ಸ್ನೇಹ ಶುರುವಾಗತ್ತೆ. ಆ 6 ತಿಂಗಳಲ್ಲಿ ಆ ಹುಡುಗ ಹುಡುಗಿ ಎಷ್ಟು ಹತ್ರ ಆಗ್ತಾರೆ ಅಂದ್ರೆ ಅವರಿಬ್ರು ಸ್ನೇಹಕ್ಕೆ ಕೊನೆ ಮೊದಲು ಇರಲ್ಲ. ಆದ್ರೆ ಅದ್ಯಾವುದೋ ಮಾಯೆಯಲ್ಲಿ ಆ ಕಪ್ಪು ಹುಡುಗಿಗೆ ಅವನ ಮೇಲೆ ಪ್ರೀತಿ ಬರುತ್ತೆ. ಅವಳಿಗೆ ಗೊತ್ತಿಲ್ಲದ ಹಾಗೆ ಅವಳು ಅವನನ್ನ ಪ್ರೀತಿಸಕ್ ಶುರು ಮಾಡ್ತಾಳೆ. ಇದೆಲ್ಲದ್ರ ಮಧ್ಯೆ ಆ ಹುಡುಗನ್ಗೂ ಆ ಶ್ರೀಮಂತನ ಮನೆ ಹುಡುಗಿಗೂ ಮದ್ವೆ ಗೊತ್ತಾಗತ್ತೆ. ಆ ಕಪ್ಪು ಹುಡುಗಿ ತನ್ನ ಪ್ರೀತಿನ ಮನಸ್ಸಲ್ಲೇ ಬಚ್ಚಿಟ್ಕೊಂಡು ಮದ್ವೆಯಲ್ಲಿ ಓಡಾಡ್ತಿರ್ತಾಳೆ.
ಎಲ್ಲರೂ ಎಲ್ಲಾನು ಚೆನ್ನಾಗಿದೆ ಅನ್ಕೊಂಡು ಭ್ರಮೇಲ್ ಬದುಕ್ತಿರುವಾಗ ಆ ಭ್ರಮೆನ ಸೀಳ್ಕೊಂಡು ಒಂದ್ ಸತ್ಯ ಹೊರಗೆ ಬರುತ್ತೆ. ಅವತ್ತು ಮದುವೆ ಮನೆಯಾಗಿ ಉಳಿದಿರ್ಲಿಲ್ಲ. 23 ವರ್ಷದಿಂದ ಯಾರಿಗೂ ಗೊತ್ತಾಗ್ತಿದ್ದ ಸತ್ಯ ಅವತ್ತು ಹೊರಗೆ ಬರುತ್ತೆ. ಇನ್ನೇನು ಎಲ್ಲ ಸರಿ ಹೋಗಿ ಮದುವೆ ನಡೆಯುತ್ತೆ ಅನ್ನೋ ಸಮಯದಲ್ಲಿ ಆ ಶ್ರೀಮಂತ ಅಪ್ಪನಿಗೆ ತನ್ನ ಮಗಳು ಆ ಹುಡುಗನ್ನ ಪ್ರೀತಿಸ್ತಾ ಇರೋ ವಿಷಯ ಗೊತ್ತಾಗುತ್ತೆ. ಹುಟ್ಟಿದಾಗ್ಲಿಂದ ತನ್ನ ಕಷ್ಟ ಸುಖಕ್ಕೆ ಆಗ್ಲಿಲ್ವಲ್ಲ ಅನ್ನೋ ನೋವಲ್ಲಿ ಕಡೆ ಪಕ್ಷ ಅವಳು ಪ್ರೀತಿದ ಹುಡುಗನ್ನಾದ್ರೂ ಅವಳು ಕೊಡಿಸ್ಬೇಕು ಅಂತ ಹಠಕ್ಕೆ ಬಿದ್ದು ಒಂದು ತಪ್ಪು ನಿರ್ಧಾರ ತಗೋತಾರೆ. ಬಲವಂತದ ಮದುವೆ ಮಾಡಿಸ್ತಾರೆ. ಅಲ್ಲಿಂದ ಎಲ್ಲಾನು ಬದಲಾಗುತ್ತೆ. ಇಷ್ಟು ದಿನ ಜೀವ ಅಂತ ಇದ್ದ ಸ್ನೇಹಿತರು ಈಗ ಈ ಮದುವೆಯಿಂದ ದೂರ ಆಗ್ತಾರೆ. ಆ ಹುಡುಗ ಆ ಕಪ್ಪು ಹುಡುಗಿ ಮೇಲೆ ನಂಬಿಕೆ ಕಳ್ಕೊತಾನೆ. ಅವ್ರ ಸ್ನೇಹ ನಿಜವಾದ ಆಗಿದ್ರೆ ಇವತ್ತಲ್ಲ ನಾಳೆ ಅವನ್ ಸತ್ಯ ಏನು ಅಂತ ತಿಳ್ಕೊತಾನೆ. ಅವಳನ್ನ ಅರ್ಥ ಮಾಡ್ಕೊಂಡು ಒಪ್ಕೋತಾನೆ ಅಂತ ಈಗಲೂ ಅವಳಿಗೆ ಕಾಯ್ತಿದ್ದಾಳೆ. ಒಂದು ಮಟ್ಟಕ್ಕೆ ಜೀವನ ಸರಿ ಹೋಗ್ತಿದೆ ಅನ್ನೋ ಹೊತ್ತಲ್ಲಿ ಈ ಹುಡುಗಿಗೆ ಯಾರೋ ಒಬ್ಬ ಪದೇ ಪದೇ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾನೆ. ಅವಳ ಜೀವಕ್ಕೆ ಅಪಾಯ ಬರುತ್ತೆ. ಆಗೆಲ್ಲ ಅವಳ ಗಂಡನೇ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಆ ಹುಡುಗಿನ ಕಾಪಾಡ್ತಾನೆ. ಕೊನೆಗೂ ತಮಗೆ ತೊಂದರೆ ಕೊಡ್ತಾ ಇರೋ ಕಾಣದ ಮುಖ ಯಾವುದು ಅಂತ ಗೊತ್ತಾಗುತ್ತೆ. ಅವನು ಆ ಹುಡುಗನ ತಮ್ಮನೇ ಆಗಿರ್ತಾನೆ. ನ್ಯಾಯ ಅಂತ ಬಂದಾಗ ತನ್ನ ಮಕ್ಕಳನ್ನು ನೋಡದೇ ಇರೋ ತಾಯಿ ಸ್ವಂತ ಮಗನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ. ತಾವೇ ಕೈಯಾರ ಅವನಿಗೆ ಶಿಕ್ಷೆ ಆಗೋ ಥರ ಮಾಡ್ತಾರೆ. ಸದ್ಯಕ್ಕೆ ಕತೆ ಇಲ್ಲಿ ತನಕ ಬಂದಿದೆ. ಆ ಕಥಾ ನಾಯಕಿಗೆ ಮುಂದಕ್ಕೆ ಎಲ್ಲ ಒಳ್ಳೇದಾಗುತ್ತೆ. ಅವಳ ಗಂಡನ ಜೊತೆ ಚೆನ್ನಾಗಿರ್ತಾಳೆ, ಸುಖವಾಗಿ ಸಂಸಾರ ಮಾಡ್ತಾಳೆ ಅಂತ ನಾವೆಲ್ಲರೂ ಅನ್ಕೊಂಡಿದ್ದೀವಿ. ಇವತ್ತು ಈ ಕತೆ ಹೇಗಿದೆಯೋ ಈ 100 ವರ್ಷ ಆದ್ರೂ ಹಾಗೆ ಇರುತ್ತೆ. ಅವರಿಬ್ರು ಯಾವತ್ತೂ ಒಂದಾಗಲ್ಲ.